ಇನ್ನೇನಾರು ಇದ್ದದ ಸರ್? ಈಗ ಗ್ರೇಟರ್ ಬೆಂಗಳೂರು ಆಗ್ತಾ ಇದೆ. ಬೆಂಗಳೂರೆಲ್ಲ ಮಳೆ ಬಂದು ನಿನ್ನೆ ರಾತ್ರಿ ಎಲ್ಲ ಮಳೆ ಬಂದು ಬೆಂಗಳೂರಿಗರು ಪರದಾಡ್ತಾ ಇದ್ದಾರೆ. ಇಡೀ ಬೆಂಗಳೂರು ಜಲಾವೃತ ಆಗಿದೆ. ಇನ್ನೊಂದು ಕಡೆ ಗ್ರೇಟರ್ ಬೆಂಗಳೂರು ಮಾಡ್ಲಿಕ್ಕೆ ಹೊರಟಿದ್ದಾರೆ. ಯಾವ ಗ್ರೇಟರ್ ಇಲ್ಲ. ಈ ಗ್ರೇಟರ್ ಬೆಂಗಳೂರು ಮಾಡಿದ್ಯಾತಕ್ಕೆ? ನಮ್ಮ ಶಿವಕುಮಾರನ್ ಹೇಳ್ಕೊಡ್ಬೇಕಾ? ಗ್ರೇಟರ್ ಬೆಂಗಳೂರಲ್ಲಿ ಸೈಟ್ ಬೆಲೆ 3 ಪಟ್ಟು ಜಾಸ್ತಿ ಆಯ್ತು. ಈಗ ಇಲ್ಲಿ ಮೈಸೂರು ಗ್ರೇಟರ್ ಮೈಸೂರು ಮಾಡೋಕ್ಕೆ ಹೋದರು, ಇಲ್ಲಿ ವ್ಯಾಪಾರ ಸರಿಯಾಗಿ ಆಗಲಿಲ್ಲ. ಅದಕ್ಕೆ ಅದು ತಕ್ಷಣಕ್ಕೆ ನಿಲ್ಲಿಸೋರು, ಅದು ಹೋಯ್ತದೆ. ಏನಾಗಿದೆ, ಇಡೀ ರಾಜ್ಯನೇ ಇವತ್ತು ರಿಯಲ್ ಎಸ್ಟೇಟ್ ಕೈಗಳು ಹೊಟ್ಟೋಗಿದೆ. ಇಡೀ ರಾಜ್ಯನೇ ಹೇಗೆ ನೆಹರು 1952ನೇ ಇಸ್ವಿನಲ್ಲಿ ಟಾಟಾ ಬಿರ್ಲಾಗಳಿಗಿರಿದ್ರು, ದುಡ್ಡಿರೋರನ್ನ ವ್ಯಾಪಾರಿಗಳನ್ನ ನಾವು ಭಾರತದ ಸ್ವಾತಂತ್ರ್ಯ ಭಾರತದ ಆಡಳಿತದ ಒಳಕ್ಕೆ ಬಿಟ್ಕೊಡಲ್ಲ ಅಂದರು ಅವರು. ಯಾಕೆ ಅಂತ ಕೇಳ್ತಾರೆ. ಯಾಕೆ ಅಂತಂದರೆ ದಿ ಪೊಲಿಟಿಕಲ್ ಪವರ್ ಆ್ಯಂಡ್ ದ ಮನಿ ಪವರ್ ಶುಡ್ ನಾಟ್ ಸೈಲ್ ಟುಗೆದರ್. ಇಟ್ ಈಸ್ ಡೇಂಜರಸ್ ಟು ಡೆಮಾಕ್ರಸಿ. ಇವತ್ತೇನಾಗಿದೆ, ನೆಹರು 1952ನೇ ಇಸ್ವಿಲಿ ಹೇಳಿದಂಥ ಮಾತು ಇವತ್ತು ಸತ್ಯ ಆಗ್ತಾ ಇದೆ. ಮಂತ್ರಿಗಳು ರಿಯಲ್ ಎಸ್ಟೇಟೇ, ಪೊಲೀಸ್ಟೆಲ್ಲ ಆಯ್ತಲ್ಲ ಸಿದ್ದರಾಮಯ್ಯನವರೇ. ನಿಮ್ಮದೇ ಸಮಾಜ, ಜನ ತನು ಮನ ಧನ ಅರ್ಪಣೆ ಮಾಡಿದ್ರು. ಈ ಕುರುಬರು ಹುಡುಗರು ಬೀದಿಲ್ಲ ಜಯ ಜಯ ತಿರುಗ್ತಾವಿನ್ನು. ಏನ್ರಿ ಮಾಡಿದ್ರಿ ಅವ್ರಿಗೆ? ಬ್ಯಾಕ್ವರ್ಡ್ ಕ್ಲಾಸ್ದವ್ರಿಗೆ ಏನು ಮಾಡಿದ್ರಿ? ಎಷ್ಟು ಜನ ಇದ್ದಾರೆ ಬ್ಯಾಕ್ವರ್ಡ್ ಕ್ಲಾಸ್ ಮಿನಿಸ್ಟ್ರು? ಒಬ್ಬನೇ. ಎರಡನೇವನ ಯಾರು ಹೆಸರು ಗೊತ್ತಿದ್ರು ಹೇಳಿಯಪ್ಪ ನೀವು ಮಾಧ್ಯಮದವ್ರು. ಬ್ಯಾಕ್ವರ್ಡ್ ಕ್ಲಾಸ್ ಮಿನಿಸ್ಟ್ರು ಒಬ್ಬನೇ. ಯಾರು? ನಿಮ್ಮ ಶಿಷ್ಯ ಬೈರ್ತಿ ಸುರೇಶ್. ಬೈರ್ತಿ ಸುರೇಶ್ಗೆ ನಾವು ಯಾರಾದರೂ ಮಾತಾಡಿದ್ರೆ, ನೋಡಪ್ಪ ನೀನು ಸರಿಯಾಗಿ ಹೋಗ್ಬೇಕು, ಸರಿ ಇಲ್ಲ ಅಂತಂದರೆ ನನ್ನ ಮೇಲೆ ಒಂದು ಕೇಸ್ ಹಾಕ್ತೀನಿ, 50 ಕೋಟಿ ಅವ್ನಿಗೆ ಇದು ಕೊಡ್ಬೇಕಂತ ಪರಿಹಾರನ. ಮಾನ ಹೋಗ್ಬಿಟ್ಟಿದೆ ಅಂತ ಅಂತು. ನಿಮ್ಮ ಸರ್ಕಾರದಲ್ಲಿ ನೀವು ಅದನ್ನು ಎದುರಿಸೋಕ್ಕೂ ಶಕ್ತಿ ಇಲ್ಲ ನಿಮಗೆ. ನೀವು ಮಾಡೋ ತಪ್ಪುಗಳನ್ನ ನಾವು ಟೀಕೆ ಮಾಡಿದ್ರೆ ಆ ಟೀಕೆಗಳನ್ನ ಎದುರಿಸುವಂಥ ಸೌಜನ್ಯನೂ ಇಲ್ಲ, ಧೈರ್ಯನೂ ಇಲ್ಲ ನಿಮಗೆ.